ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು, ದಶಮಿ ತಿಥಿ, ರೇವತಿ ನಕ್ಷತ್ರ. ಈ ದಿವಸ ಬುಧವಾರ ದಶಮಿ ತಿಥಿ ಇದೆ. ಪೂರ್ಣ ತಿಥಿ ಅಂತ ಕರೀತಾರೆ ಇದನ್ನು. ಅಲ್ಲಿ ಪಂಚಮಿ ಮತ್ತು ದಶಮಿ ಮತ್ತು ಪೌರ್ಣಮಿ ಇವುಗಳೆಲ್ಲ ಪೂರ್ಣ ತಿಥಿ ಅಂತ. ಪೂರ್ಣ ಅಂತಂದರೆ ಏನು ಹೇಳ್ತಾ ಇದೆ? ಸಂಪೂರ್ಣತೆಯನ್ನು ಸೂಚಿಸ್ತಕ್ಕಂಥದ್ದು. 5 ತಿಥಿಗಳಿಗೆ ಇಂಥದ್ದೊಂದು ಶುಭ ಸೂಚಕ ಸಂಜ್ಞೆ ಇದೆ. ಈ ಪೂರ್ಣ ತಿಥಿ ದಿವಸ ಯಾವ ಕೆಲಸವನ್ನು ಮಾಡಿದ್ರೂ ಅದು ಸಿದ್ಧಿಯಾಗುತ್ತೆ, ಪೂರ್ಣವಾಗಿ ಲಭಿಸುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಹಾಗಾಗಿ ದಶಮಿ, ಪಂಚಮಿ, ದಶಮಿಗಳಲ್ಲಿ ತುಂಬ ಒಳ್ಳೆಯ ಕೆಲಸಗಳು ಯಾವುದೋ, ಎಂಥ ಕೆಲಸವನ್ನು, ವಿವಾಹ, ಉಪನಯನ ಇಂಥದ್ದನ್ನೆಲ್ಲ ಆ ದಶಮಿ ತಿಥಿ ಇದ್ದರೆ ತುಂಬ ಒಳ್ಳೆಯದು ಅಂತ ಪರಿಗಣಿಸ್ತಾರೆ ಶಾಸ್ತ್ರದಲ್ಲಿ. ಈಗ ಅಧಿಕ ಮಾಸ ಇದೆ, ಮಾಡಲ್ಲ. ರೇವತಿ ನಕ್ಷತ್ರವು ತುಂಬ ಚೆನ್ನಾಗಿದೆ, ಒಳ್ಳೆಯ ನಕ್ಷತ್ರ. ಹೀಗಾಗಿ ಈ ದಿವಸ ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡಲಿಕ್ಕೂ ಇದು ಒಳ್ಳೆಯ ಕಾಲ. ಇದು ಅಧಿಕ ಮಾಸವಾಗಿದೆ. ಅಧಿಕ ಮಾಸದಲ್ಲಿ ದಾನ, ಸ್ನಾನ, ಜಪ, ತಪ ಇವುಗಳಿಗೆ ಹೆಚ್ಚಿನ ಮಹತ್ವ ಇದೆ. ಹೀಗಾಗಿ ನೀವು ಈ ದಿವಸ ಅಧಿಕಸ್ಯ ಅಧಿಕಂ ಫಲಂ ಅಂತ. ಹೀಗಾಗಿ ಈ ಅಧಿಕ ಮಾಸದಲ್ಲಿ ನೀವು ದಾನ ಮಾಡಿದ ಯಾವುದೇ, ಅದು ಫಲದಾನ ಇರಬಹುದು, ಅಥವಾ ವಸ್ತ್ರದಾನ ಇರಬಹುದು, ಅಥವಾ ದಕ್ಷಿಣೆ ಇರಬಹುದು, ಇನ್ಯಾವುದು, ಮತ್ತು ಜಪ ನೀವು ಮಾಡಿದ ಯಾವುದೇ ನಾಮ, ಅದರಲ್ಲೂ ವಿಷ್ಣುವಿನ ಸ್ಮರಣೆ, ಪುರುಷೋತ್ತಮ ಮಾಸ ಅದು. ಹೀಗಾಗಿ ವಿಷ್ಣುವಿನ ಆರಾಧನೆಯನ್ನು ಮಾಡಲಿಕ್ಕೆ ಬಹಳ ಸೂಕ್ತವಾದ ಕಾಲ. ವಿಷ್ಣುವಿನ ಆರಾಧನೆ ಹೇಗೆ ಹಲವು ಬಗೆಗಳಲ್ಲಿದೆ. ವಿಷ್ಣುವಿನ ಸ್ಮರಣೆ ಮಾಡೋದರಿಂದ ಒಂದು ಓಂ ನಮೋ ಭಗವತೆ ವಾಸುದೇವಾಯ ಇದನ್ನು ಹೇಳ್ಕೊಳ್ಳೋದ್ರಿಂದ ಶುರುವಾಗಿ ಭಾಗವತ ಪಾರಾಯಣವನ್ನೇ ಮಾಡಬಹುದು, ಅಲ್ಲಿ ತನಕ ಇದೆ. ಹಲವು ಬಗೆಗಳಲ್ಲಿ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೋಬಹುದು, ಭಗವದ್ಗೀತಾ ಪಾರಾಯಣ ಮಾಡಬಹುದು. ನಾನಾಗಲೇ ಹೇಳಿದ ಹಾಗೆ ಭಾಗವತ ಪಾರಾಯಣ ಮಾಡ್ತಕ್ಕಂಥದ್ದು ಅಥವಾ ಕೇಳ್ತಕ್ಕಂಥದ್ದು. ಭಾಗವತದಲ್ಲಿ ನೀವು ಯಾವುದೇ ಸ್ಕಂದವನ್ನು ಕೇಳಿದ್ರೂ ಆ ವಿಷ್ಣುವಿನ ಕೃಪೆಯಾಗುತ್ತೆ. ದಶಮಕ ಸ್ಕಂದ ಅಂತೂ ಸರಿಯೇ ಸರಿ. ಹೀಗೆ ಯಾವುದು ನೀವೇ ಪಾರಾಯಣವನ್ನು ಮಾಡಬಹುದು. ಇವುಗಳಿಂದ ವಿಷ್ಣುವಿನ ಕೃಪೆ ಉಂಟಾಗುತ್ತೆ. ಅದು ಆ ಫಲ ಯಾವುದಿದೆ, ನೀವು ಕೇಳುವ ಅಥವಾ ಓದುವ, ಪಾರಾಯಣ ಮಾಡುವ ಫಲ ಇದೆಯಲ್ಲ, ಅದು ದುಪ್ಪಟ್ಟಾಗುತ್ತೆ. ನಿಮ್ಮ ದೋಷಗಳೆಲ್ಲ ನಮ್ಮಲ್ಲಿದೆಯಲ್ಲ, ದೋಷ ನಾವೇ ತೊಗೊಂಬಂದಿದ್ದು ಅದೆಲ್ಲ ಒಂದು ಕಡೆ ಸೇರಿಕೊಂಡಿರುತ್ತೆ. ಗೊತ್ತಿಲ್ಲದೆ ಗೂಢವಾಗಿ ಸೇರಿರುವ ದೋಷಗಳು ಕೂಡ ಈ ಸ್ಮರಣೆಯಿಂದ, ಈ ನಾಮ ಉಚ್ಚಾರಣೆಯಿಂದ ಆ ದೋಷಗಳೆಲ್ಲ ನಿವಾರಣೆಯಾಗುತ್ತೆ. ಹಾಗಾಗಿ ವಿಷ್ಣು ಸ್ಮರಣೆ ತಪ್ಪದೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.